ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆದೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಒರೆಸಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಫಸ್ಟ್ ಮಾಡಿಕೊಂಡೆ. ನೀಟಾಗಿ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ತಿಂಡಿಯನ್ನು ತಿಂದ್ಕೊಂಡು ಹಾಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಬ್ರಾಹ್ಮೀಂ ಚ ವೈಷ್ಣವೀಂ ಭದ್ರಾಂ ಷಡ್ಭುಜಾಂ ಚ ಚತುರ್ಮುಖಾಂ ತ್ರಿನೇತ್ರಾಂ ಚ ತ್ರಿಶೂಲಾಂ ಚ ಪದ್ಮಚಕ್ರ ಗದಾಧರಾಂ. ಇವತ್ತು ರಾಜಾಜಿನಗರದಲ್ಲಿರುವ ರಾಮ ಮಂದಿರಕ್ಕೆ ಬಂದಿದ್ದೀನಿ. ಇದು ಎಂಟ್ರೆನ್ಸು. ರಾಮ ಮಂದಿರಕ್ಕೆ ದರ್ಶನ ನಾನು ತುಂಬ ದಿನ ಆಯಿತು ನೋಡ್ತಾ ಇರ್ತಿದ್ದೆ. ಬಸ್ಸಲ್ಲಿ ಹೋಗುವಾಗ ಬರುವಾಗ ಎಲ್ಲರ ದೇವಸ್ಥಾನನ ನೋಡಿದ್ದೆ. ಬಟ್ ಒಂದಿನ ಬರಬೇಕು ಅಂತ ಇದ್ದೆ. ಇವತ್ತು ಅದು ದಾರಿ ಸಿಕ್ತು. ಹಾಗೆ ರಾಮ ಮಂದಿರ ನೋಡ್ಕೊಂಡು ಬರೋಣ ಅಂತ ಬಂದೆ ಇವತ್ತು. ಹಾಗೆ ಪೂಜೆ ಕೂಡ ಆಗ್ತಾಯಿತ್ತು. ಪೂಜೆ ಟೈಮಲ್ಲೇ ನಾನು ಕರೆಕ್ಟ್ ಟೈಮಿಗೆ ಬಂದೆ. ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕ್ಲೋಸ್ ಆಗಿಬಿಡತ್ತೆ. 10 ಗಂಟೆ ಒಳಗಡೆ ಹೋಗಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಬೆಳಗ್ಗೆ 10 ಗಂಟೆ ತನಕ ಇರುತ್ತೆ ದರ್ಶನ, ಪ್ರಸಾದ ಎಲ್ಲ ಇರುತ್ತೆ. 10 ಗಂಟೆ ನಂತರ ಕ್ಲೋಸ್ ಆಗಿಬಿಡುತ್ತೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೋಡಿದ್ರಲ್ಲ ನೀವು, ದರ್ಶನ ಪಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಆರತಿ ಕೂಡ, ಮಂಗಳಾರತಿ ಕೂಡ ಸಿಕ್ತು. ಹಾಗೆ ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಶಿವಲಿಂಗ ಕೂಡ ಇದೆ ಇಲ್ಲಿ. ಈಶ್ವರನ ಲಿಂಗ ಕೂಡ ಪ್ರತಿಷ್ಠಾಪನೆ ಮಾಡಿಟ್ಟಿದ್ದಾರೆ. ಎಲ್ಲ ಕಡೆಗೂ ಇದೊಂದು ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಇದ್ದೇ ಇರುತ್ತೆ. ಬೆಂಗಳೂರಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡಿದ್ರೂ ಈಶ್ವರಂದು ಮತ್ತು ಗಣಪತಿದು ದೇವರನ್ನು ಕೂಳಿಸಿಟ್ಟೇ ಇರ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಇದೆ, ನೋಡ್ಬೋದು. ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಖುಷಿಯಾಗತ್ತೆ, ತುಂಬ ಖುಷಿಯಾಗತ್ತೆ. ದೇವಸ್ಥಾನ ಒಳಗೆ ಹೊಕ್ಕಿದ್ರೆ ಸಾಕು, ಮನಸ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ದೇವಿ ಕೂಡ ಕುಳಿಸಿದ್ರು ಇಲ್ಲಿ. ಅಲಂಕಾರ ಮಾಡಿ ಕುಳಿಸಿದ್ರು ದೇವಿಯನ್ನು. ಅದನ್ನು ತುಂಬ ಚೆನ್ನಾಗಿ ರಾರಾಜಿಸ್ತಿತ್ತು, ನೋಡ್ಬೋದು. ದೇವಸ್ಥಾನದ ಆವರಣದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ಕುಳಿಸಿದ್ದಾರೆ.
ಇಲ್ಲಿ ಫಂಕ್ಷನ್ ಎಲ್ಲ ಆಗತ್ತೆ ಅನಿಸುತ್ತೆ. ತುಂಬ ದೊಡ್ಡ ಹಾಲ್ ಥರ ಇದೆ ಇದು ಹೊರಗಡೆ. ತು ಎಲ್ಲ ಇಲ್ಲಿ ಕೂತ್ಕೊಂಡು ದರ್ಶನ ಪಡ್ಕೋತಾಯಿದ್ರು. ಹಾಗೆ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಇಲ್ಲಿ 63 ಅಡಿ ರಾಮ ಅಂದು ಮೂರ್ತಿ ಮಾಡಿದ್ದಾರೆ. ಆ ಮೂರ್ತಿದು ಸ್ಕೆಚ್ಚನ್ನು ಇಲ್ಲಿ ಚಿಕ್ಕದಾಗಿ ಇಟ್ಟಿದ್ದಾರೆ. ಆ ರಾಮ ಮತ್ತು ಆಂಜನೇಯನ ಮೂರ್ತಿ ಸ್ಕೆಚ್ಚನ್ನು ಇಲ್ಲಿ ಇಟ್ಟಿದ್ದಾರೆ ಸ್ಮಾಲಾಗಿ ಹೇಗೆ ಇದೆ ಅಂತ. ಸೊ ಫುಲ್ ಸುತ್ತಲೂ ಒಂಥರ ರಾಮ ಮತ್ತು ಲಕ್ಷ್ಮಣ ಮೂರ್ತಿಗಳೆಲ್ಲ ಇದ್ವು. ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ದೇವಸ್ಥಾನದಲ್ಲಿ ತುಂಬ ಜನ ಇರಲಿಲ್ಲ, ಹಾಗಾಗಿ ದರ್ಶನ ತುಂಬ ಚೆನ್ನಾಗಾಯಿತು. ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಅಂದರೆ ನಾನು ಕ್ಲೋಸ್ ಆಗೋ ಟೈಮು 10 ಗಂಟೆ ಸುಮಾರಿಗೆ ಹೋಗಿದ್ದೆ, ಹಾಗಾಗಿ ಜನಗಳು ಸ್ವಲ್ಪ ಕಮ್ಮಿ ಆಗಿದ್ದರು. ಬೆಳಗ್ಗೆನೇ ಸ್ವಲ್ಪ ಜನ ಇರ್ತಾರಂತೆ. ಸೊ 10 ಗಂಟೆ ಆಯಿತು, ಕ್ಲೋಸಿಂಗ್ ಟೈಮ್ ಆದ್ರಿಂದ ಜನಗಳು ಸ್ವಲ್ಪ ಕಡಿಮೆ ಆಗಿದ್ದರು. ಹಾಗೆ ಫುಲ್ಲು ದೇವಸ್ಥಾನ ಸುತ್ತಕೊಂಡು ನೋಡಿ ಎಲ್ಲ ವಿಡಿಯೋ ಎಲ್ಲ ಮಾಡಿದೆ. ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಸೂಪರಾಗಿತ್ತು, ರುಚಿಯಾಗಿತ್ತು. ಸೊ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರಸಾದ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರ ಟೇಸ್ಟೇ ಬೇರೆ ಇರುತ್ತೆ. ಹಾಗೆ ಒಂದು ರೌಂಡ್ ಹಾಕಿ ದೇವರನ್ನು ನೋಡಿಕೊಂಡು ನಾನು ಹೊರಗಡೆ ಬಂದೆ. ಇದು ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ರಾಮಾಂಜನೇಯ ದೇವಸ್ಥಾನ, ರಾಮ ಮಂದಿರ ಅಂತ ರಾಜಾಜಿನಗರದಲ್ಲಿದೆ. ಸೊ ಇದರಲ್ಲಿ 63 ಅಡಿ ರಾಮನ ನಿಲ್ಲಿಸಿದ್ದಾರೆ ಹೊರಗಡೆ. ಅದರದ್ದೇ ಒಂದು ಚಿಕ್ಕ ಇದು ಮಾಡಿಟ್ಟಿದ್ದಾರೆ ಮಧ್ಯ. ಸೊ ಎಲ್ಲ ಕಡೆಗೂ ಆಂಜನೇಯಂದು ಮೂರ್ತಿ, ರಾಮನ ಮೂರ್ತಿ ಎಲ್ಲ ನೋಡ್ಬೋದು ಇಲ್ಲಿ. ಹಾಗೆ ದರ್ಶನ ಮಾಡಿಕೊಂಡು ನಾನು ಸೀದಾ ಹೊರಗಡೆ ಬಂದೆ. ಹೊರಗಡೆ ರಾಮನ ಮೂರ್ತಿಯನ್ನು ನೋಡಿಬಿಟ್ಟು ದರ್ಶನ ಮಾಡೋಣ ಅಂತ ಹೊರಗಡೆ ಈ ಥರ 63 ಅಡಿ ರಾಮನ ದರ್ಶನ ಮಾಡಲಿಕ್ಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಮೂರ್ತಿಯನ್ನು ನೋಡ್ಬೋದು, ಆಂಜನೇಯ ಮತ್ತು ರಾಮಂದು. ಸೊ ಇದು 63 ಅಡಿ ಇದೆಯಂತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಮನ ಮೂರ್ತಿ ಹಾಗೂ ಆಂಜನೇಯನ ಮೂರ್ತಿ. ಇದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.